ಒಳಗಡೆ ಇವತ್ತು 3 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ 11 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮಸ್ಟರಿಂಗ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಡಿಸ್ಪ್ಯಾಚ್ ಸೆಂಟರ್ ಅಂತೇಳಿ ಏನು ಹೇಳ್ತೀವಿ. ಇಲ್ಲಿಗೆ ನಾವೇನು ರ್ಯಾಂಡಮೈಸ್ ಮಾಡಿರುವಂತಹ ಟ್ರೈನ್ಡ್ ಆಗಿರುವಂಥ ಪೋಲಿಂಗ್ ಪರ್ಸನಲ್ಸ್ಗಳು, ಮತಗಟ್ಟೆ ಅಧಿಕಾರಿಗಳು ಏನಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಮತ್ತೊಮ್ಮೆ ಅವರು ಬೇಕಾಗಿರುವಂಥ ಚುನಾವಣೆ ನಡೆಸೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೊಮ್ಮೆ ಟ್ರೈನಿಂಗನ್ನು ತಗೊಂಡು ರೆಡಿಯಾಗಿರುವಂಥ ಕಮಿಷನ್ ಆಗಿರುವಂಥ EVMಸ್ಗಳನ್ನು ಪೊಲೀಸ್ ಸೆಕ್ಯೂರಿಟಿ ಒಳಗಡೆ ಅವರಿಗೆ ಡೆಸಿಗ್ನೇಟೆಡ್ ರೂಟ್ಸ್ಗಳಲ್ಲಿ ತೊಗೊಂಡು ಹೋಗೋದಕ್ಕೆ ಇವತ್ತು ಮಸ್ಟಿಂಗ್ ನಡೀತಾ ಇದೆ. ನಾನಿವತ್ತು ಚಾಮುಂಡೇಶ್ವರಿ ಅಸೆಂಬ್ಲಿ ಸೆಗ್ಮೆಂಟಿನ ಈ ಒಂದು ಮಸ್ಟಿಂಗ್ ಕೇಂದ್ರದೊಳಗಡೆ ಭೇಟಿ ಕೊಟ್ಟು ಅದನ್ನು ನೋಡ್ತಾ ಇರೋವಂಥದ್ದು. ಏನೇನು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು, ವ್ಯವಸ್ಥಿತವಾಗಿ ಅವರಿಗೆ ಮಟೀರಿಯಲ್ಸನ್ನು ಕೊಡೋದಾಗಿರ್ಬೋದು, ಮತ್ತೊಮ್ಮೆ ಟ್ರೈನಿಂಗ್ ಮಾಡೋದಾಗಿರ್ಬೋದು, ರೂಟ್ಸ್ಗಳಲ್ಲಿ ಅವ್ರು ಕಳಿಸೋದಾಗಿರ್ಬೋದು, ಇವಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಈಗ ತಾನೇ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅರ್ಬನ್ ಲೋಕಲ್ ಬಾಡಿ ಚೀಫ್ ಆಫೀಸರ್ಸ್ಗಳಿಗೂ ಇವರೆಲ್ಲರೂ ನಮ್ಮ ಕುಟುಂಬದವರು ಅವರ ಅಲ್ಲಿಗೆ ಬಂದಾಗ ವ್ಯವಸ್ಥಿತವಾಗಿ ಟ್ರೀಟ್ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಎಲ್ಲ ಲೋಕಲ್ ಬಾಡೀಸ್ಗಳಿಗೂ ಹೇಳಿದ್ವಿ. ಅವರಿಗೆ ಫೀಡಿಂಗ್ ಚಾರ್ಜಸ್ಸನ್ನು ಏನು ಕೊಟ್ಟಿದ್ವಿ ಅದನ್ನು ಆನ್ ಪೇಮೆಂಟ್ ಬೇಸ್ ಮೇಲೆ ಅವರಲ್ಲಿ ಲೋಕಲಿ ಫುಡ್ಡನ್ನು ಅರೇಂಜ್ ಮಾಡೋದಕ್ಕೂ ಕೂಡ ಗ್ರಾಮ ಪಂಚಾಯತಿ ಮತ್ತು ಸ್ಥಳೀಯ ಆಡಳಿತಗಳಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಓವರ್ ಆಲ್ ಆಗಿ ಫ್ರೀ ಆ್ಯಂಡ್ ಫೇರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಮತ್ತು ವ್ಯವಸ್ಥಿತವಾಗಿ ಚುನಾವಣೆ ಮಾಡೋದಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಸನ್ನದ್ಧರಾಗಿದೆ. ನಮ್ಮಲ್ಲಿ 2925 ಪೋಲಿಂಗ್ ಸ್ಟೇಷನ್ಸ್ಗಳಿದ್ದಾವೆ. ಸರಿಸುಮಾರು 14,000 ಜನ ಅಂದರೆ ನಮಗೆ ಚುನಾವಣಾ ಇದರೊಳಗಡೆ ಇರೋದು. ಅದರಲ್ಲಿ ಬೇರೆ ಬೇರೆನೂ ಬರ್ತಾರೆ, ಡ್ರೈವರ್ಸ್ಗಳಾಗಿರ್ಬೋದು, ಈವನ್ ಪೊಲೀಸ್ ಆಗಿರ್ಬೋದು, ಗ್ರೂಪ್ ಡಿ ಇವರೆಲ್ಲರೂ ಸೇರಿಸ್ಕೊಂಡು ನಿಯರ್ಲಿ 20,000ಕ್ಕಿಂತ ಜಾಸ್ತಿ ಜನ ನೇರವಾಗಿ ಇನ್ವಾಲ್ವ್. ಸೆಕ್ಯೂರಿಟಿ ರೀಸನ್ನಲ್ಲಿ ನಮ್ಮಲ್ಲಿ ನಿಯರ್ಲಿ 556ಕ್ಕಿಂತ ಜಾಸ್ತಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ. ಕೆಲವೊಂದು ಇದರೊಳಗಡೆ ಕೆಲವೊಂದು ವರಿ ಲಿಸ್ಟ್ಗಳನ್ನು ಸೇರಿಸ್ಕೊಂಡು ನಾವು ಅಲ್ಲೆಲ್ಲದೂ ಕೂಡ ಮೈಕ್ರೋ ಅಬ್ಸರ್ವರ್ನ ಹಾಕಿದ್ವಿ. 2925 ಪೋಲಿಂಗ್ ಸ್ಟೇಷನ್ಗೂ ಕೂಡ ವೆಬ್ಕಾಸ್ಟಿಂಗ್ ಅಂದರೆ CC ಕ್ಯಾಮೆರಾ ಫಿಕ್ಸ್ ಮಾಡಿ ಅದನ್ನು ನೇರವಾಗಿ ಸ್ಟ್ರೀಮಿಂಗ್ ಮಾಡುವಂಥ ವ್ಯವಸ್ಥೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಚುನಾವಣಾ ರಹಿತ ಅಕ್ರಮಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ವೆಬ್ಕಾಸ್ಟಿಂಗನ್ನು ಮಾಡ್ತಾ ಇದ್ವಿ. ಜನರಲ್ ಅಬ್ಸರ್ವರ್ ಸಮ್ಮುಖದೊಳಗಡೆ ಮೈಕ್ರೋ ಅಬ್ಸರ್ವರ್ ಸೆಂಟ್ರಲ್ ಗೌರ್ಮೆಂಟ್ನ ಅಧಿಕಾರಿಗಳನ್ನ ಕೆಲವೊಂದು ಸೂಕ್ಷ್ಮವಾಗಿರುವಂಥ ಮತಗಟ್ಟೆಗಳಲ್ಲಿ ಅಲ್ಲೂ ಹಾಕ್ತಾ ಇದ್ವಿ. ಮತ್ತು ಪೊಲೀಸ್ ಅಬ್ಸರ್ವರ್ ಜೊತೆಗೆ ಪೊಲೀಸ್ ಕಮಿಷನರು, SP ಅವರು ಡಿಸ್ಕಷನ್ ಮಾಡಿ ಎಲ್ಲೆಲ್ಲಿ ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ ಅಲ್ಲಿಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅವ್ರನ್ನು ಹಾಕೋದಕ್ಕೆ ಅದಕ್ಕೋಸ್ಕರ ಒಂದು ನಮ್ಮ ನೆರಳಿನ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅನ್ನೋದಕ್ಕೆ ಮತ್ತೆ ಕಾರ್ಪೊರೇಷನ್ ಹಂತದೊಳಗಡೆ ಎಲ್ಲೆಲ್ಲಿ ನಾವು ಶಾಮಿಯಾನಗಳನ್ನು ಹಾಕಬೇಕು, ಎಲ್ಲೆಲ್ಲಿ ಚಪ್ರಗಳನ್ನು ಹಾಕಬೇಕು, ಲೋಕಲಿ ಅವೈಲೇಬಲ್ ಮಟೀರಿಯಲ್ಸ್ಗಳನ್ನು ಅದನ್ನು ಹಾಕೋದಕ್ಕೆ ಹೇಳಿದ್ವಿ. ಕುಡಿಯೋ ನೀರನ್ನು ಇಡಬೇಕು, ವ್ಯಾಪಕವಾಗಿ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತಾ ಇರಬೇಕು. ಶೌಚಾಲಯಗಳನ್ನು ಕೂಡ ಸರಿಯಾಗಿ ಇಡಬೇಕು, ರ್ಯಾಂಪ್ಸು, ವೀಲ್ ಚೇರು, ವಾಲಂಟಿಯರ್ಸ್ಗಳನ್ನ ಇಡಬೇಕು ಅಂತ ಹೇಳಿದ್ವಿ. ಈಗ ಪ್ರತಿಯೊಂದು ಇದರೊಳಗಡೆನೂ ಕೂಡ ಆಶಾ ವರ್ಕರ್ಸ್ಗಳ ಮುಖಾಂತರ ನಾವು ಮೆಡಿಕಲ್ ಕಿಟ್ಸ್ಗಳನ್ನು ಇಡೋದ್ರ ಬಗ್ಗೆ ವ್ಯವಸ್ಥೆ ಮಾಡಿದ್ವಿ. ಹತ್ತಿರದಲ್ಲಿರುವಂಥ PHCಸ್ಗಳನ್ನು ಕೂಡ ಸ್ಟ್ರೆಂಥನ್ ಮಾಡಿ ಯಾವುದೇ ಮತ್ತೆ ಪ್ರತಿಯೊಂದು ಕೂಡ ಈಸಿಯಾಗಿ ರೀಚ್ ಆಗೋ ಹಾಗೆ ಆಂಬ್ಯುಲೆನ್ಸಸ್ಗಳನ್ನು ಕೂಡ ಇಡೋದಕ್ಕೆ ಹೇಳಿದ್ವಿ. ಏನು ಅವಘಡಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಈವನ್ ಆರೋಗ್ಯ ಇಲಾಖೆಗೆ ಕೂಡ ಸೂಚನೆ ಕೊಟ್ಟಿದ್ವಿ. ಎಲ್ಲ ವ್ಯವಸ್ಥೆಗಳು ರೆಡಿ. ಅದನ್ನ ನಮಗೆ ಒಬ್ಬ ಮತಗಟ್ಟೆ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ಹೇಳ್ಕೊಟ್ಟಿರ್ತೀವಿ. ಯಾರೇ ಒಬ್ಬ ವ್ಯಕ್ತಿ ಚಾಲೆಂಜ್ ಓಟು, ಟೆಂಡರ್ಡ್ ಓಟು ಅನ್ನೋದು 2 ಪಾಯಿಂಟಲ್ಲಿ ಇರುತ್ತೆ. ಟೆಂಡರ್ಡ್ ಓಟ್ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದಾಗ ಅವ್ನ ಓಟ್ ಆಲ್ರೆಡಿ ಕಾಸ್ಟ್ ಆಗಿದೆ ಅಂತೇಳಿ ಹೇಳಿದ್ರೆ ಅದನ್ನ ಪರೀಕ್ಷೆ ಮಾಡಿಕೊಂಡು ನೋಡಿ ಆ ಟೆಂಡರ್ಡ್ ಅವನಿಗೆ ಬ್ಯಾಲೆಟ್ ಪೇಪರನ್ನು ಕೊಡ್ತೀವಿ. ಅದನ್ನ ನಾವು ಆಮೇಲೆ ಪರೀಕ್ಷೆ ಮಾಡೋದಕ್ಕೆ ಬ್ಯಾಲೆಟ್ ಪೇಪರ್ನ ನಾವು ಕೊಡ್ತಾ ಇರ್ತೀವಿ. ಅದಕ್ಕೆ ಬೇಕಾಗಿರುವಂಥ ಇದನ್ನು ಕೊಟ್ಟಿದ್ವಿ. ಚಾಲೆಂಜ್ ಓಟ್ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾನೆ, ಆ ವ್ಯಕ್ತಿ ಅಲ್ಲೇ ಅಲ್ಲ, ಅವ್ನ ಪರವಾಗಿ ಬೇರೆ ಯಾರೋ ಬಂದಿದ್ದಾನೆ ಅಂತ ಅದಕ್ಕೆ ಬೇರೆ ದಾಖಲೆಗಳನ್ನು ಪರೀಕ್ಷೆ ಮಾಡಿಕೊಂಡು ಪ್ರಿಸೈಡಿಂಗ್ ಆಫೀಸರ್ ಅವರು ಸಮ್ಮರಿ ಎನ್ಕ್ವೈರಿ ಮಾಡಿ ಅದನ್ನ ಡಿಸಿಷನ್ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.